ಈ ನಮ್ಮ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಟ್ಟಂತಹ ಸನ್ಮಾನ್ಯ TG ಮಂಜುನಾಥ್ ಅಂತೇಳಿ ನಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರೇ. ಆದರೆ ಹೊರ ಪ್ರಪಂಚಕ್ಕೆ ಯಾಕೆ ಪರಿಚಯ ಆಗಬೇಕು ಅಂತೇಳಿ TG ಮಂಜಣ್ಣವರು ಮೂಲತಃ ಬಡವರು, ಭೌತಿಕವಾಗಿ ಮಾನಸಿಕವಾಗಿ ಹೃದಯ ಶ್ರೀಮಂತಿಕೆಯಲ್ಲಿ ನಂಬರ್ 1 ಶ್ರೀಮಂತರು ನಮ್ಮ ದೇಶಕ್ಕೆ ನಮ್ಮ ಜಗತ್ತಿಗೆ. ಕಾರಣ ಏನು ಅಂತಂದರೆ ಅನಾಥರನ್ನು, ತಾಯಿ ಮತ್ತು ತಂದೆ ಇಲ್ಲದವರನ್ನು ಅಥವಾ ತಂದೆ ತಾಯಿ ಮಕ್ಕಳು ಇದ್ರೂ ಸಹ ಸಾಕದೇ ಇರೋರನ್ನ ಒಂದು 200-300 ಜನನ ಅನಾಥಾಶ್ರಮಕ್ಕೆ ಕಳಿಸಿದ್ದಾರೆ. ಅನಾಥಾಶ್ರಮಕ್ಕೆ ಕಳಿಸೋವಂಥದ್ದು ಹೇಗೆ ಅಂತಂದರೆ ಯಾವುದೋ ಒಂದು ಜೀಪ್ ಬಂತು ಅದಕ್ಕೆ ಎತ್ಕೊಂಡು ಕೂರಿಸೋದು, ಅಲ್ಲೋಗಿ ಬಿಟ್ಟು ಬರೋದಲ್ಲ. ಅವರು ವಾಂತಿ ಮಾಡ್ತಿರ್ತಾರೆ, ಬೇದಿ ಮಾಡ್ತಿರ್ತಾರೆ, ಸ್ನಾನ ಮಾಡಿರಲ್ಲ, ಕಟಿಂಗ್ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ ಮೈ ಮೇಲೆ. ಅಂಥ ನಿರ್ಗತಿಕರನ್ನ ಇವರಿಗೆ ಒಂದು ಆಶ್ರಯ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಮತ್ತು ನಾನು ಇತ್ತೀಚೆಗೆ ಬಾವಿಕೆರೆದ ಒಂದು ಘಟನೆ ನೆನಪಿಸ್ತೀನಿ. ಒಂದು ತಾಯಿಗೆ ಬಾವಿಕೆರೆಯಲ್ಲಿರ್ತಕ್ಕಂಥ, ನಮ್ಮ ತಾಲೂಕಿನ ಬಾವಿಕೆರೆಯಲ್ಲಿರ್ತಕ್ಕಂಥ ಒಂದು ತಾಯಿಗೆ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅವರ ಮಕ್ಕಳು ಏನು ಮಾಡ್ತಾರೆ, ನಮ್ಮ ತಾಯಿ ಇಲ್ಲ ಅಂತೇಳಿ ಸತ್ತೋಗಿದ್ದಾರೆ ಎಲ್ಲೋ ಹೋಗಿ ಅಂತೇಳಿ ಆ ತಾಯಿದ ಆರಾಧನೆ ಮಾಡಿರ್ತಾರೆ. ಆರಾಧನೆ ಮಾಡಿ 7 ವರ್ಷ ಕಳೆದ ನಂತರ ಒಂದು ಅನಾಥಾಶ್ರಮಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಿಮ್ಮೂರು ತರೀಕೆರೆನ ಅಂತ ಅನಾಥಾಶ್ರಮದಲ್ಲಿದ್ದಂಥ ಒಂದು ಆ ತಾಯಿ ಕೇಳ್ತಿ, ಹೌದಮ್ಮ ಏನಕ್ಕೆ ಇರ್ತೀಯ ಅಂತ ಹೇಳಕ್ಕೆ ನಮ್ಮೂರು ಬಾವಿಕೆರೆ ಅಂತ ಎಮ್ಮ ಪ್ರಸ್ತಾಪ ಮಾಡಿದಾಗ, ಅದೇ ಮಂಜಣ್ಣವರು ನಿಮ್ಮ ಮಕ್ಕಳ ಹೆಸರು ಕೊಡ್ರಿ, ನೀವು ಬೇಕಾದ್ರೆ ಮಕ್ಕಳು ಕರ್ಕೊಂಬರ್ತೀನಿ ಅಂತೇಳಿ ಪ್ರಸ್ತಾಪ ಮಾಡ್ತಾರೆ. ಆವಾಗ ಬಾವಿಕೆರೆ ಗ್ರಾಮಕ್ಕೆ ವಾಪಸ್ ಬಂದು ಮಂಜಣ್ಣ ಅವ್ರ ಮಕ್ಕಳು ಹುಡುಕ್ತಾರೆ. ಅದು ಅವ್ರ ಮನೆಗೆ ಹೋದ್ರೆ ಮಕ್ಕಳು ಹೇಳ್ತಾರೆ, ನಮ್ಮ ತಾಯಿ ಸತ್ತೋಯ್ತು ಅಂತಾರೆ. ಅಲ್ಲ, ನಿಮ್ಮ ತಾಯಿ ಸತ್ತೋಯಿಲ್ಲ, ಅನಾಥಾಶ್ರಮ ಇದ್ದಾರೆ ಅಂತೇಳಿ ಅನಾಥಾಶ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆ ಮಕ್ಕಳು ಸತ್ತೋಯ್ದೆ ಅಂತೇಳಿ ಆರಾಧನೆ ಮಾಡಿರ್ತಾರೆ. ಆದರೆ ಅವ್ರ ತಾಯಿನ ನಿಜವಾದ ದರ್ಶನ ಆಗ್ಬಿಡುತ್ತೆ ಅಲ್ಲಿ ಅನಾಥಾಶ್ರಮದಲ್ಲಿ. ಮತ್ತು ತಾಯಿ ಮತ್ತು ಮಕ್ಕಳನ್ನ ಒಂದು ಮಾಡ್ತಾರೆ. ಅವರಿಗೆ ಸತ್ತೋದ ತಾಯಿ ಮತ್ತೆ ನಮ್ಮ ಕೈ ಸೇರ್ತಾರ ಅಂತೇಳಿ ಮಕ್ಕಳು ಅಷ್ಟು ಸಂತೋಷ ಪಡ್ತಾರೆ. ಈ ರೀತಿಯ ಅನೇಕ ನೂರಾರು ಉದಾಹರಣೆಗಳಿದ್ದಾವೆ. ಅವರಿಗೆ ನಿಜವಾಗ್ಲೂ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಪ್ರಶಸ್ತಿ ಬಂದರೂ ಆ ಪ್ರಶಸ್ತಿಗಿಂತ ಒಂದು ಹೆಜ್ಜೆ ಮೇಲಕ್ಕೆ ನಿಲ್ತಾರೆ ಹೊರತು ಕೆಳಗೆ ನಿಲ್ಲೋದಿಲ್ಲ. ಮತ್ತು ಅವರು ಯಾವುದೇ ಸ್ವಂತಕ್ಕೆ ಹಣ ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಒಂದು ಸೇವೆಯ ಮೂಲಕನೇ ಹಣನ, ಜನನ ಪ್ರೀತಿಯನ್ನು ಗೆದ್ದಿದ್ದಾರೆ. ಅವರಿಗೆ ನಾವು ನಮ್ಮ ತರೀಕೆರೆಯವರು, ನಮ್ಮ ಸಂಬಂಧಿಕರು, ನಮ್ಮ ಊರವರು ಅಂತ ಹೇಳಿದ್ರೆ ನಮ್ಮ ಊರಿನ ಗೌರವ, ನಮಗೂ ಒಂದು ಹೆಮ್ಮೆ. ಈ ರೀತಿ ಅವರು ನಮ್ಮ ತರೀಕೆಯಲ್ಲಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ, ನೀವು ಎಷ್ಟೇ ಕೋಟಿ ಗಳಿಸಿದ್ರು ಸಹ ಇವರು ಬಡವರಿಗೆ ಸಹಾಯ ಮಾಡೋದ್ರ ಮೂಲಕನೇ ನಾವು ಆತ್ಮತೃಪ್ತಿಯನ್ನು ಪಡ್ಕೊಳ್ಬೇಕು. ಬಡವರಿಗೆ ಸಹಾಯ ಮಾಡೋದ್ರ ಮೂಲಕನೇ ದೇವರನ್ನು ಕಾಣಬೇಕು. ಆ ಕೆಲಸವನ್ನು ಬಸವಣ್ಣರ ಕಾಲದಲ್ಲಿ ನನಗೆ ಅನುಭವ ಆಗಿದ್ದನ್ನ ಮಂಜಣ್ಣವ್ರು ಇವಾಗ ಬಡವರ ಸೇವೆ ಮಾಡೋದ್ರ ಮೂಲಕ ನಮ್ಮ ತರೀಕೆರೆ ಹೆಸರನ್ನು ಇಡೀ ಜಗತ್ತಿಗೆ ನಮ್ಮ ವಾಟ್ಸಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮೂಲಕ ಈ ಥರದೊಬ್ಬರು ಸಮಾಜ ಸೇವಕರು ತರೀಕೆಯಲ್ಲಿ ಇದ್ದಾರೆ ಅಂತೇಳಿ ನನಗೂ ಸಾಕಷ್ಟು ಜನ ಕೇಳ್ತಾರೆ ಓದ್ ಕಡೆಯಲ್ಲೆಲ್ಲ. ಆ ರೀತಿ ಹೆಸರನ್ನ, ನಮ್ಮ ಹೆಸರನ್ನ, ತರೀಕೆರೆ ಹೆಸರನ್ನ ಉಳಿಸಿದ್ದಾರೆ, ಗೌರವವನ್ನು ಹೆಚ್ಚಿದ್ದಾರೆ. ಅವರಿಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದು ಆ ಪ್ರಶಸ್ತಿಗಳು ಪಟ್ಟಿ ಮಾಡ್ಕೊಂತವ್ರು ಅರ್ಧ ಗಂಟೆ ಆಗ್ತವೆ. ತಿಂಗಳಿಗೆ ಒಂದು ಪ್ರಶಸ್ತಿ ಕೊಡ್ತಿದ್ದಾರೆ. ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಮುಂಬೈನಲ್ಲಿ ಕರ್ಕೊಂಡೋಗಿ. ಅವ್ರು ಎಲ್ಲಿಗೂ ಅರ್ಜಿ ಹಾಕಿಲ್ಲ, ಯಾರಿಗೂ ಕಾಡಿಲ್ಲ, ಯಾರಿಗೂ ಬೇಡಿಲ್ಲ. ಆ ರೀತಿ ಸ್ವಯಂ ಪ್ರೇರಣೆಯಿಂದ ಪ್ರಶಸ್ತಿಗಳನ್ನು ಪಡ್ಕೊಂಡವ್ರು ಏನಾದ್ರು ಇದ್ದರೆ, ಸ್ವಯಂ ಪ್ರೇರಣೆಯಿಂದ ಸನ್ಮಾನಗಳನ್ನು ಪಡ್ಕೊಂಡಿದ್ರೆ ಅದು ನಮ್ಮ TG ಮಂಜುನಾಥ್ ಅನ್ನೋಂಥದ್ದು ನಮಗೊಂದು ಹೆಮ್ಮೆಯ ವಿಚಾರ. ನಮಸ್ತೆ.